ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನಲ್. ನಾವಿವತ್ತು ಮೈಸೂರಿನಲ್ಲಿದ್ದೀವಿ. ಏನಪ್ಪ ವಿಶೇಷ ಅಂದರೆ ಮೈಸೂರಿನಲ್ಲಿ ವಿಜಯವಾಣಿ ವತಿಯಿಂದ ಕೃಷಿ ಮೇಳವನ್ನು ಏರ್ಪಡಿಸಲಾಗಿದೆ. ರೈತರಿಗೆ ಉಪಯುಕ್ತವಾಗಲಿ ಎಂದು ನನ್ನದೊಂದು ಸಣ್ಣ ಪ್ರಯತ್ನ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಮೇಳ ಮೈಸೂರಿನ ಮಹಾರಾಜ ಕಾಲೇಜಿನ ಮೈದಾನದಲ್ಲಿ ನಡೀತಾ ಇದೆ. ಮೊದಲಿಗೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಏರ್ಪಡಿಸಲಾಗಿದೆ. ನೋಡೋಣ ಬನ್ನಿ. ಸ್ವಲ್ಪ ಹಾಕಿ, ಸ್ವಲ್ಪ ನೀವು ಬ್ಲಡ್ ಡೊನೇಟ್ ಮಾಡಿ ಸರ್, ರಕ್ತದಾನ ಮಾಡಿ. ಸ್ವಲ್ಪ ರವೇಣ ಸ್ವಲ್ಪ ಎರಡು ಕಡೆ ಕಟ್ಟಿದ್ರೆ ಅದಿಲ್ಲ ಎರಡು ಇದ್ರಲ್ಲಿ ಈ ಕೃಷಿ ಮೇಳದಲ್ಲಿ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಹಾಗೂ ಚಾಮುಂಡೇಶ್ವರಿ ಕ್ಷೇತ್ರದ MLA ಆದ GT ದೇವೇಗೌಡರು ಭಾಗಿಯಾಗಿದ್ದರು. ಗೋವಿನ ಪೂಜೆಯೊಂದಿಗೆ ಈ ಸಮಾರಂಭವನ್ನು ಉದ್ಘಾಟಿಸಿದರು. ನಮಸ್ಕಾರ, ನನ್ನ ಹೆಸರು ಮೂರ್ತಿ ಅಂತ. ಯಾವ ವರ್ಷ ನಮ್ದು ಕಾಕಿನಾಡದಿಂದ ಯಾವ ಸ್ಟೇಟ್ ಸರ್? ಆಂಧ್ರ ಪ್ರದೇಶ್, ಕಾಕಿನಾಡ, ನಾಡಿಪತಿ ಗೋಶಾಲೆ. ನಾಡಿಪತಿ ಗೋಶಾಲೆ ಸರ್, ಇದೇನು ಹೊಸ ತಳಿ ಇದೇನು? ಇಲ್ಲ, ಆಕ್ಚುಲಿ ಏನಂತಂದ್ರೆ ನಮ್ಮ ಕೃಷ್ಣರಾಜ್ ಅವರು ರಿಸರ್ಚ್ ಮಾಡಿ ಅಡಿ ಕಡಿಮೆ ಮಾಡ್ಕೊಳ್ತಾ ಅಡಿ ಕಡಿಮೆ ಮಾಡ್ಕೊಳ್ತಾ ಸುಮಾರು ಮನೆ ಒಳಗಡೆ ಸಾಕಬೇಕು, ಅನುಕೂಲ ಆಗಿರ್ಬೇಕು, ಇರ್ಬೇಕು, ಅದರಲ್ಲಿ ಫ್ಯಾಟ್ ಚೆನ್ನಾಗಿರ್ಬೇಕು ಅಂತ ಅವರು ಕ್ರಿಯೇಟ್ ಮಾಡಿದಂತ ಬ್ರೀಡ್ ನ್ಯಾಚುರಲ್ ಮ್ಯೂಟೇಷನ್ ಮಾಡಿದ ಬ್ರೀಡ್. ಇದು ಲೇಸ್ ಬನ್ ಎಷ್ಟು ಬರ್ಬೋದು? 20 ವರ್ಷ. ಎಷ್ಟು ಅಡಿ ಬಿಡ್ಬೇಕು ಸರ್? ಎಷ್ಟು ಅಡಿ? 2 ಅಡಿ ಬೆಳೆಯಲ್ಲ, 2 ಅಡಿ ಬೆಳೆಯುತ್ತೆ. 2 ಅಡಿ. ಎಷ್ಟು ಆಗ್ಬೋದು ಸರ್? ಫುಡ್ ಎಷ್ಟು ಆಗ್ಬೋದು? ಮಾಮೂಲಿ ಒಂದು 5 kg 6 kg ತರುತ್ತೆ. 5 kg. ಹಾಲು ಎಷ್ಟು ಕೊಡ್ಬೋದು? 2 ಲೀಟರ್ ಕೊಡುತ್ತೆ. 2 ಲೀಟರ್ ಕೊಡುತ್ತೆ. ಎಲ್ಲಿ ಸರ್ ತಳಿ ಡೆವಲಪ್ ಮಾಡಿದ? ಇದು ಕಾಕಿನಾಡ ಡಿಸ್ಟ್ರಿಕ್ಟ್, ಆಂಧ್ರ ಪ್ರದೇಶ ಕಾಕಿನಾಡ ಡಿಸ್ಟ್ರಿಕ್ಟ್. ನಾಡಿಬೇಕು ಇಷ್ಟವಾದ ಸರ್, ಇದು ಏನೇನಕ್ಕೆ ನ್ಯೂಟ್ರಿಷನ್ಸ್ ಅಲ್ಲಿ ಹೆಲ್ಪ್ ಆಗುತ್ತೆ? ಇದರಲ್ಲಿ ಹಾಲಲ್ಲಿ ಪೋಷಕಾಂಶ ಚೆನ್ನಾಗಿರುತ್ತೆ, 78% ಫ್ಯಾಟ್ ಇದೆ. ಸೊ ಈ ಎರಡೇ ಇರ್ತವೆ, ಯೂಸ್ ಆಗುತ್ತೆ, ಸೊ ಚೆನ್ನಾಗಿರುತ್ತೆ. ಸೊ ಸರ್, ಇಲ್ಲಿ ಬಂದಿರೋ ಉದ್ದೇಶ ಏನಂತಂದ್ರೆ ಆಕ್ಚುಲಿ ನಮ್ಮ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಹಸುಗಳು ಇರ್ಬೇಕು. ಈಗೇನೋ ಹಸುಗಳು ಹೊರಗಡೆ ನ್ಯಾಯಗಳು ಹೊರಗಡೆ ಈ ತರ ನಾವು ಪ್ರತಿ ಮನೆಗೂ ಇರಬೇಕು, ಇದನ್ನ ನಾವು ಮಾಡಿಸ್ಬೇಕು. ಪ್ರತಿಯೊಂದು
ಟೆಸ್ಟ್ ಬಂದಿದ್ದೀವಿ ಅಷ್ಟೇ. ಇದ್ರ ಹಾಲು ನ್ಯೂಟ್ರಿಷನಲ್ ಹೆಲ್ತ್ ಇದೆ ಸರ್, ನ್ಯೂಟ್ರಿಷನಲ್ ಜಾಸ್ತಿ ಹೆಲ್ತ್ ಇದೆ. ಅದಕ್ಕೆ ಚೆನ್ನಾಗಿದೆ, ಮೆಡಿಕಲ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಹಾ. ಅದು ಸಗಣಿ ಆಗ್ಬೋದು, ಯೂರಿನ್ ಆಗ್ಬೋದು, ಮೆಡಿಕಲ್ ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಏನೇನ್ ಟ್ರೀಟ್ಮೆಂಟ್ಗೆ ಸರ್ ಟ್ರೀಟ್ಮೆಂಟ್ ಏನು ಮಾಡಬಹುದು ಸರ್. ಅದ್ರ ಮೆಡಿಕಲ್ ಸಪೋರ್ಟ್ ತಗೊಂಡ್ರೆ ತಗಡೆ ಅದು ಸ್ಕಿನ್ ಇಶ್ಯೂ ಆಗ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಸರಿ ಸರ್, ಥ್ಯಾಂಕ್ ಯು. ನಿಮ್ಗೆ ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಅಸ್ಗರ್ ಅಲಿ ಬೇಗ್. ಹೆಸರು ಅಲಿ ಬೇಗ್, ಯಾವ ಊರು ಸರ್? ಮೈಸೂರು. ಇದೇನ್ ಸರ್ ಇದು ತಳಿ ಹೆಸರೇನು ಇವತ್ತಿಂದು? ಇದು ತಳಿ ಹೆಸರು ಬಂದು ಕಾಂಕ್ರೇಜ್. ಯಾವ ಊರು ಸರ್ ಇದು? ತಳಿ. ಗುಜರಾತ್ ತಳಿ. ಸರ್ ಇದು ಎಷ್ಟು ಏಜ್ ಅಥವಾ ಎಷ್ಟು ಲೈಫ್ ಸ್ಪ್ಯಾನ್ ವರ್ಗು ಬದುಕಬಹುದು? ಇದು ಒಂದು 20 ವರ್ಷ ತನಕ ಇದ್ರದ್ದು ಲೈಫ್ ಸ್ಪ್ಯಾನ್ ಐತೆ. ಇದಕ್ಕೆ ಎಷ್ಟು ಫುಡ್ ಕೊಡ್ಬೋದು ಸರ್? ಎಷ್ಟು? ಇದು ಬೆಳಗ್ಗೆ ಹೊತ್ತು ಬೂನ್ಸ, ಸಾಯಂಕಾಲ ಹೊತ್ತು ಬೂನ್ಸ, ಮತ್ತೆ ಒಣಗಿರೋ ಹುಲ್ಲು, ಹಸಿ ಹುಲ್ಲು. ಬೆಳಿಗ್ಗೆ ಸರಿ. ಸಾಯಂಕಾಲ. ಸರಿ ಸರ್, ಆ ತಳಿ ಹೆಸರೇನು ಮಾಡಿ ಸರ್? ಈ ತಳಿ ಹೆಸರೇನು? ಇದು ಬಂದು ಒಂಗಲ್ ಅಂತ. ಒಂಗಲ್ ಅಂತ. ಇದು ಬಂದು ಕಡೆ ಹಲ್ಲು. ಇವಾಗ ಕಡೆ ಹಲ್ಲು. ಕಡೆ ಹಲ್ಲು. ಇದಕ್ಕೆ ಏನ್ ಫುಡ್ ಅಥವಾ ಏನ್ ಕೊಡ್ತೀರಾ ಸರ್? ಸೇಮ್ ಬೂನ್ಸ, ತಿಂಡಿ, ಒಣಗಿರೋ ಹುಲ್ಲು. same. ಸರಿ. ಇದು ಬಂದು ಗೀರ್ತಳಿ ಅಂತ. ಯಾವ್ದು? ಗುಜರಾತ್ ತಳಿ. ಇದು ಗುಜರಾತ್ ತಳಿ. 4 ಕಲ್ಲು. ಫುಡ್ ಎಲ್ಲ ಸೇಮ್. ಇದು ಬೂನ್ಸ, ತಿಂಡಿ, ಎಲ್ಲ ಕ್ಲೈಮೇಟ್ ಎಲ್ಲ ಬದುಕುತ್ತಾ? ಬೆಲ್ಲ ಅದೆಲ್ಲ ತಿಂಡಿ. ಕ್ಲೈಮೇಟ್ ಎಲ್ಲ ಇದು ಒಕ್ಕೊಳ್ಳುತ್ತೆ. ಮಳೆ ಆಗ್ಲಿ, ಬಿಸಿಲಾಗ್ಲಿ ಎಲ್ಲ ಇದೆ. ಓಕೆ, ನೆಕ್ಸ್ಟ್ ತಳಿ ನೋಡಿ ಸರ್. ಈ ತಳಿ ಇದು ರಾಠಿ ಅಂತ. ಶಾಹಿವಾಲ್ ರಾಠಿ ಅಂತ. ಇದನ್ನು ಗುಜರಾತ್ ತಳಿ. ಸರ್, ಇದಕ್ಕೂ ಏನೋ ಫುಡ್ ಏನೇನ್ ಕೊಡ್ತೀರಾ? ಇದಕ್ಕೆ ಸೇಮ್ ಬೂನ್ಸ, ತಿಂಡಿ, ಎಲ್ಲ ಕ್ಲೈಮೇಟ್ ಎಲ್ಲ ಕ್ಲೈಮೇಟ್ಗೂ ಇದಾವೆ. ಸರಿ ಸರ್, ನೆಕ್ಸ್ಟ್ ಈ ತಳಿ ಇದು ಬಂದು ಒಂಗಲ್. ಇದನ್ನು ಆಂಧ್ರ ತಳಿ. ಸರಿ ಸರ್, ನಿಮ್ಮ ಹತ್ರ ಯಾವಾಗಿನ ಸಾಕ್ತಿದಾರೆ ಇದು ಗೋಶಾಲೆದು. ಗೋಶಾಲೆದು ಶ್ರೀರಂಗಪಟ್ಟಣದಲ್ಲಿ ವಿಜಯ ಸಾರಥಿ ಅಂತ ಸ್ವಾಮೀಜಿ ಇದ್ದಾರೆ, ಅವ್ರದ್ದು ಗೋಶಾಲೆ. ಸರಿ ಸರ್, ನೆಕ್ಸ್ಟ್ ಇದು ಇಲ್ಲಿದು ನಮ್ ತಳಿ. ಇದು ನಿಮ್ ತಳಿ ಅಂದ್ರೆ ಕರ್ನಾಟಕ ಹಳ್ಳಿಕಾರ್. ಸರಿ ಸರ್. ಇದು ಬಂದು ಕರು ಇನ್ನು ಹಲ್ ಮಾಡಿಲ್ಲ. ಇದಕ್ಕೆ ಬೇರೆ ಬಂದು 6 ತಿಂಗಳು. ಸರಿ ಸರ್, ನೆಕ್ಸ್ಟ್ ಸರ್. ಇದನ್ನು ಹಳ್ಳಿಕಾರ. ಹೊಸ. ಓಕೆ ಸರ್. ಆ ಕಡೆ ಲಾಸ್ಟ್ ಒಂದ್ ಹೇಳ್ಬಿಡಿ. ಇದು ಬಂದು ಕಾಂಕ್ರೇಜ್. ಇದನ್ನು ಗುಜರಾತ್ ತಳಿ. ಅದೇ ಸರ್, ರಾಜಸ್ಥಾನ್. ಕೊಂಬೇನ ಅಷ್ಟೇ ಸರ್ ಅದು. ಇದು ಅಲ್ಲಿದು ವಿಶೇಷ. ಇದು ಕಾಡಲ್ಲಿ ಮೇಯುತ್ತಲ್ಲ, ಅದರಿಂದ ಇದಕ್ಕೆ ಕೊಂಬು. ಎಷ್ಟು ಏಜ್ ಸರ್? ಎಷ್ಟು ಏಜ್ ವರೆಗೂ ಬದುಕಬಹುದು? ಇದಕ್ಕೆ ಎಷ್ಟು ಏಜ್ ಆಯ್ತು? ಇದನ್ನು ಒಂದು 20-25 ಇಯರ್ಸ್. ಇದು ಬಿಸಿಲು ಎಲ್ಲ ತಡೆಯುತ್ತೆ. ಕಾಡಲ್ಲಿ ಮೇಯೋದು. ಇವಾಗ ಇಲ್ಲಿ ಗೋಶಾಲೆ. ಫುಡ್ ಎಲ್ಲ ಸೇಮ್ ಫುಡ್ ಕೊಡ್ತೀರಾ? ಸರಿ ಸರ್, ಥ್ಯಾಂಕ್ ಯು.